ರೂಪೆ ಪ್ರೈಮ್ ವಾಲಿಬಾಲ್ ಲೀಗ್ ಬಲಿಷ್ಠ ತಂಡದೊಂದಿಗೆ ಕಪ್ ಗೆಲ್ಲಲು ಭರ್ಜರಿ ತಯಾರಿ. ಬೆಂಗಳೂರು ಟಾರ್ಪಿಡೋಸ್ ತಂಡ ಸಜ್ಜು. ರೂಪೆ ಪ್ರೈಮ್ ವಾಲಿಬಾಲ್ ಲೀಗ್ನ 3ನೇ ಆವೃತ್ತಿ ಫೆಬ್ರವರಿ 15ರಿಂದ ಚೆನ್ನೈನಲ್ಲಿ ಆರಂಭವಾಗಲಿದ್ದು, ಪಂಕಜ್ ಶರ್ಮಾ ನಾಯಕತ್ವದ ಬೆಂಗಳೂರು ಟಾರ್ಪಿಡೋಸ್ ತಂಡ ಕಪ್ ಗೆಲ್ಲಲು ಸಜ್ಜಾಗಿದೆ. ಅಮೆರಿಕದ ಖ್ಯಾತ ವಾಲಿಬಾಲ್ ಆಟಗಾರ ಡೇವಿಡ್ ಲೀ ಅವರ ಮಾರ್ಗದರ್ಶನದಲ್ಲಿ ನಗರದ ಯಲಹಂಕದಲ್ಲಿರುವ ಪಡುಕೋಣೆ ದ್ರಾವಿಡ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಬೆಂಗಳೂರು ತಂಡ ಕಳೆದ 3 ತಿಂಗಳಿಂದ ಸತತ ಅಭ್ಯಾಸ ನಡೆಸಿದೆ. ಬೆಂಗಳೂರು ಟಾರ್ಪಿಡೋಸ್ ಸೇರಿದಂತೆ ಒಟ್ಟು 9 ತಂಡಗಳು ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದ್ದಾರೆ. ಕಳೆದ ಬಾರಿ ಬೆಂಗಳೂರು ತಂಡ ಫೈನಲ್ ಪ್ರವೇಶಿಸಿತ್ತು, ಆದರೆ ಅಹಮದಾಬಾದ್ ವಿರುದ್ಧ ಪರಾಭವಗೊಂಡಿತ್ತು. ಈ ಬಾರಿ ಬೆಂಗಳೂರು ಟಾರ್ಪಿಡೋಸ್ ತನ್ನ ಮೊದಲ ಪಂದ್ಯವನ್ನು ಫೆಬ್ರವರಿ 15ರಂದು ಕೋಲ್ಕತ್ತಾ ಥಂಡರ್ ಬೋಲ್ಟ್ಸ್ ವಿರುದ್ಧ ಆಡುತ್ತಿದೆ. ಕನ್ನಡಿಗ ಸರ್ಜನ್ ಶೆಟ್ಟಿ, ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾದ ಯೂನಿವರ್ಸಲ್ ಆಟಗಾರರು ಈ ಬಾರಿ ತಂಡದಲ್ಲಿ ಇದ್ದಾರೆ ಎಂದು ಕೋಚ್ ಡೇವಿಡ್ ಲೀ ತಿಳಿಸಿದ್ದಾರೆ. ಹಿಂದಿಗಿಂತಲೂ ತಂಡವನ್ನು ಈಗ ಇನ್ನಷ್ಟು ಬಲಿಷ್ಠಗೊಳಿಸಲಾಗಿದೆ. ಸರ್ಫ್, ಡಿಫೆನ್ಸ್ ಮತ್ತು ಬ್ಲಾಕ್ನಲ್ಲಿ ತಂಡದ ಸಾಮರ್ಥ್ಯ ಹೆಚ್ಚಿಸಲಾಗಿದೆ. ತಂಡದ ಆಟದ ತಂತ್ರ ಹಿಂದಿನ ವರ್ಷದಂತೆಯೇ ಇರಲಿದೆ, ಆದರೆ ಆಟಗಾರರು ಬದಲಾಗಿದ್ದಾರೆ. ಹೀಗಾಗಿ ಈ ಬಾರಿ ಕಪ್ ಗೆಲ್ಲುವ ವಿಶ್ವಾಸ ಇದೆ ಎಂದು ಲೀ ಅವರು ಹೇಳಿದ್ದಾರೆ. ರೂಪೆ ಪ್ರೈಮ್ ವಾಲಿಬಾಲ್ ಲೀಗ್ನ 3ನೇ ಆವೃತ್ತಿಗೆ ಬಾಲಿವುಡ್ ನಟ ಹೃತಿಕ್ ರೋಷನ್ ರಾಯಭಾರಿ ಆಗಿದ್ದು, ಕ್ರೀಡಾಪಟುಗಳ ಜೋಶ್ ಹೆಚ್ಚಿಸಲಿದ್ದಾರೆ. I have a much improved team from last year. I mean, we do everything a little bit better. We're serving better, passing better, playing better defense, better block. So I'm really proud of what we have accomplished in this short period of time of 3 weeks training. And obviously our goal is to become champion again. That's really the only reason why we train, why we're here, is to win matches. We were very close last year. We have a very strong team this year, and I'm super excited to see what we can do. Really looking forward to the support of the people of Karnataka for the Torpedoes, because really this team needs as much love as they can get. Yeah, so we have a pretty similar team from last season. We've brought in 3 new players. One player is from Karnataka, that's Sharjan Shetty. He's one of our go-to guys. We also brought in a Brazilian player and an Australian player, Paulo and Tom, and they're very good additions to the team. Really solid all-around players, can play the game completely, but also incredibly good attitudes. They bring a presence and a fire to the team that we really were missing last season. Yeah, let's go. Come on, I'll give some bobbles at the end. Let's go. ಸೃಜನ್ ಯು ಶೆಟ್ಟಿ. ಲಾಸ್ಟ್ ಇಯರ್ ನಾವು ಫೈನಲ್ ತನಕ ಹೋಗಿ ಸೋತಿದ್ವಿ. ಈ ವರ್ಷ ಆ ತಪ್ಪನ್ನು ಮಾಡಲ್ಲ. ಲಾಸ್ಟ್ ಟೈಮ್ ಏನು ತಪ್ಪು ಮಾಡಿದ್ವಿ ಅದನ್ನೆಲ್ಲ ಕರೆಕ್ಷನ್ ಮಾಡಿ ಈ ವರ್ಷ ಒಳ್ಳೆ ಪ್ರಿಪೇರ್ ಮಾಡಿದ್ವಿ. 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ವಿ. ಲಾಸ್ಟ್ ಟೈಮ್ಗಿಂತ ಒಳ್ಳೆ ಪ್ರಿಪೇರ್ ಆಗಿದ್ದೀವಿ. ಈ ವರ್ಷ ಫೈನಲ್ಗೆ ಹೋಗಿ ಗೆಲ್ಲಕ್ಕೆ ನೋಡ್ತೀವಿ. ಆಲ್ಮೋಸ್ಟ್ ನಮ್ಮ ಬೆಸ್ಟ್ ನಾವು ಕೊಡ್ತೀವಿ. ಅದೇ ಈ ವರ್ಷ ನಮ್ಮ ಟೀಮಲ್ಲಿ ಕರ್ನಾಟಕದಿಂದ ನಾನು ಒಬ್ಬನೇ ಇರೋದು. ನಮ್ಮ ಟೀಮ್ ಬೆಂಗಳೂರಲ್ವ, ಎಲ್ಲ ಕರ್ನಾಟಕದವ್ರು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಚೆನ್ನಾಗಿ ಆಡ್ತೀವಿ, ನಾವು ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ.